ಇವತ್ತು ಬೇಗ ಎದ್ದು ತೋಟಕ್ಕೆ ಹೋಗೋಣ ಅನ್ಕೊಂಡೆ. ಸೊ ಆದರೂ ಕೂಡ ಬೇಗ ಎದ್ದಿದ್ದೀನಿ ಅಂತ ಅನ್ಕೋತೀನಿ. ಬಾಬಾ ಬಂದೇಣೋ. ಸೊ ಟೈಮ್ ನೋಡಿದ್ರೆ 8:40 ಆಗೈತೆ. ಇದೇನು ಬೇಗ ಅಂತಲ್ಲ. ಸೊ ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ ಮೈ ನ್ಯೂ ಲಾಗ್. ಬೆಳಗ್ಗೆ ಎದ್ದು ನೋಡ್ತಿರ್ಬೋದು, ಇನ್ನು ಫ್ರೆಶ್ ಆಗಿ ಇರೋ ಥರ ಕಾಣ್ತಿದ್ದೀನಿ. ಸೊ ಎದ್ಬಿಟ್ಟು ಬನ್ನಿ ಮಕ್ಕಳಿಗೆ ತೊಳೆಯೋಕ್ಕೆ ಹೋಗೋಣ ಅನ್ಕೊಂಡು ಬಂದೆ. ಅಮ್ಮ ಏನು ಮಾಡ್ತಿತ್ತು ನೋಡಿದ್ರೆ, ಅಮ್ಮ ಅಡುಗೆ ಮಾಡ್ತಿತ್ತು. ಸೊ ಹಾಗೆಯೇ ಮಕ್ಕಳಿಗೆಲ್ಲ ಸೋಪೆಲ್ಲ ಮೆತ್ಕೊಂಡು, ಈ ಮಕ್ಕಳು ಮೆತ್ಕೊಂಡು ಒಬ್ಬರು ನೆನಪಾದ್ರು ಯಾರಪ್ಪ ಅವರು, ಇವ್ರು ಯಾವರು ಸ್ವಾಗತ ನಿಮ್ಗೆಲ್ಲ ಲೈ ಅಂತ ನೆನಪಾಗ್ಬಿಟ್ರು. ಸೊ ಅಲ್ಲಿಂದ ಬಿಳಿ ಕರಿ ಮಕ್ಕಕ್ಕೆ ಬಿಳಿ ಸೋಪ್ ಹಾಕ್ಕೊಂಡು ಬೆಳಗಾಗೋಣ ಅಂತ ತಿಕ್ಕಿ ಸಾಕಾಯಿತು. ಬೆಳಗಾಗಿಲ್ಲ, ಹಂಗೆ ಬಂದೆ. ಮಕ್ಕ ಸಿಡ್ಕೊತೀನಿ, ಕೆಂಪು ಹಾಕ್ಬಿಟ್ಟಿದ್ದೀನಿ ಅಷ್ಟೇ. ಅಪ್ಪ ಆವಾಗಲೇ 6 ಗಂಟೆಗೆ ತೊಡೋದ್ರ ಇದ್ದು ಹೋಗೈತೆ. ನಾನು ನೋಡಿ ಇವಾಗ ಹೋಗ್ತಿದ್ದೀನಿ 9 ಗಂಟೆಗೆ. ಅಷ್ಟೇ ಸೋಂಬೇರಿ ಅಲ್ವಾ. ಸೊ ಹಾಗೆ ಊಟ ತಗೊಂಡು ಹೋಗ್ತಿದ್ದೀನಿ ತೊಡೋದ್ರ, ಅಲ್ಲೇ ಊಟ ಮಾಡೋಣ ಅಂತ. ಸೊ ನೋಡಿ ನನ್ನ ಗಾಡಿಯಲ್ಲಿ ಒಂದು ಕ್ಯಾರಿಯನ್ ಸೈಡ್ ತಗೊಂಡು ಅದಕ್ಕೆ ಹೋಗ್ತಿದ್ದೀನಿ. ಇದು ರೋಡು, ನಮ್ಮ ತೋಟಕ್ಕೆ ಹೋಗೋ ರೋಡು, ಹಳ್ಳಿ ಜೀವನ. ಈ ನೆನ್ಸ್ಕೊತಿರೋ ಒಂದು ಸಾಂಗ್ ನೆನಪೈತೈತೆ, ಯಾವುದಪ್ಪ ಅಂದರೆ ಹಳ್ಳಿ ದಾರಿಯಲ್ಲಿ ರಾಂಡಾಡ ಅಂದ್ಕೊಂಡು. ಸೊ ಸಾಂಗ್ ಹಾಡ್ಕೊಂಡು ಒಯ್ತಾಯಿದ್ರೆ ಒಂಥರ ಆ ಮಜವೇ ಬೇರೆ ಅಲ್ಲ. ಸೊ ಇವತ್ತೇನಪ್ಪ ಅಪರೂಪಕ್ಕೆ ತೋಟಕ್ಕೆ ಹೋಗ್ತೀನಿ ಅಂದರೆ, ಇವತ್ತು ಒಂದು ವೀಕ್ ಆಫ್ ಇತ್ತು ಡ್ಯೂಟಿ. ವೀಕಲ್ಲಿ ಒಂದಿನ ತಾನೇ ವೀಕ್ ಆಫು. ಸೊ ಆ ಒಂದಿನ ಕೂಡ ತೋಟದ ಕಡೆ ಅಂತ ಹೋಗ್ತಾ ಇದ್ದೀನಿ. ನೋಡಿ, ಇದು ನಾನು ತೋಟಕ್ಕೆ ಹೋಗೋ ದಾರಿ ಯಾವ ರೀತಿ ಇದೆ, ಚೆನ್ನಾಗಿದೆ ಅಂತ ಅದು ಗೊತ್ತು. ಪ್ರತಿ ಸತಿ ತೋರಿಸ್ತಾ ಇರ್ತೀನಿ. ಸೊ ಹಾಗೆ ಇಲ್ಲಿಂದ ಹೋಗ್ತಿರ್ಬೇಕು, ನಮ್ಮ ತೋಟದ ಪಕ್ಕದವರೊಬ್ಬರು ನಡ್ಕೊಂಡು ಹೋಗ್ತಾ ಇದ್ರು. ಅವ್ರದ್ದು ಕ್ಯಾರಿಯನ್ ಇಸ್ಕೊಂಡು 2 ಕಡೆಗೆ ಕ್ಯಾರಿಯನ್ ಮಾತಾಡ್ಕೊಂಡು ಹೋಗೋದಾಯ್ತು. ತೋಟದ್ರ ಬಂದ ತಕ್ಷಣ ನೋಡಿ, ಇದು ನಮ್ಮ ತೋಟದ ಎಂಟ್ರೆನ್ಸು. ಅವ್ರು ಬನ್ನಿ ಅಂದರೆ ಬರೋಕ್ಕಾಗಲ್ಲ, ಮೇಲೆ ನೀರಿದೆ ಹೇಳ್ತಿರ್ತಾರೆ. ಸೊ ಹಾಗೆ ನಮ್ಮ ಮುಂಚೆ ಮತ್ತೆ ಒಂದು ಹ್ಯಾಟೆ ಆಚೆ ಇದ್ದು ಅವರ ಒಳಗಡೆ ಕರ್ಕೊಂಡು ನಮ್ಮ ತೋಟದ ಬರ್ತಾಯಿದ್ದೀನಿ. ನೋಡಿ, ಇದೇ ನಮ್ಮ ತೋಟ ಬಂದಾಯಿತು. ಅರ್ಧ ಒಂದು ಏನೋ ಬೆಳವಣಿಗೆ ಆಗಿದೆ ನೋಡಿ, ಏನೂ ಬೆಳವಣಿಗೆ ಇಲ್ಲ, ಹಂಗೈತೆ. ಸೊ ನೋಡಿ, ಸೂರ್ಯ ಮಾತ್ರ ಬಂದ್ಬಿಟ್ಟಾನೆ ಅಷ್ಟೇ. ಅವ್ನು ಪ್ರತಿದಿನ ಬರಲೇಬೇಕು, ಬರಲಾರ ಇರೋಕ್ಕಾಗಲ್ಲ. ನೋಡಿ, ಕೋಳಿಗಳೆಲ್ಲ ನಿಂತಿದ್ದೆ. ಅಪ್ಪ ಏನು ಮಾಡ್ತೀನಿ ಅಂತ ನೋಡೋಕೆ ಹೋದರೆ, ಅಪ್ಪ ಏನು ಮಾಡ್ತಿದ್ದೆ ಒಳಗಡೆ ಕದ ಹಾಕ್ಕೊಂಡು ಅಂತ ನೋಡಿದ್ರೆ, ಕಸ ಗುಡಿಸ್ತೈತೆಲ್ಲ ಕ್ಲೀನ್ ಮಾಡ್ತೈತೆ. ಸೊ ನಾನು ಹಂಗೆ ಬಂದೆ. ಬನ್ನಿ ಹಾಗೆ ತೋಟ ಒಂದು ರೌಂಡ್ ಹಾಕೊಂಬರೋಣ. ನೋಡಿ, ನಾನು ಹಿಂದೆ ನಾವು ಗೊತ್ತರೆ ಎಲ್ಲ ಕೋಳಿ ಓಡ್ ಬರ್ತಾಯಿರ್ತಾವೆ ಹಿಂದೆನೆ. ಹಂಗೆ ಏನಕ್ಕೆ ಅಂದರೆ ಮೇವಿಗೆ ಆಗ್ತಿದೆ ಅಂತ. ಇಲ್ಲೊಂದು ಹಣ್ಣಿತ್ತು, ಲಾಸ್ಟ್ ವೀಕ್ ತೋರಿಸಿದ್ದೆ, ಬಟ್ ಅದು ಹಣ್ಣಾಗಿ ಕೊಳ್ತೋಗೈತೆ. ಇಲ್ಲೊಂದು ಹಣ್ಣಿತ್ತು ಅನ್ಕೊಂಬಂದ್ರೆ ತಿನ್ನೋದಂತ ನೋಡಿದ್ರೆ ಹಣ್ಣೇ ಇಲ್ಲ. ಅದು 2 ಡೇಸ್ ಬ್ಯಾಕ್ ಕೊಳ್ತೋಗಿದೆಯಂತೆ. ಸೊ ಚೇನ್ಕ ಅಂತ ಅಂದ್ಕೊಂಡು ಹಂಗೆ ಸಿಪ್ಪೆ ಎಲ್ಲ ಕಿತ್ಕೊಂಡೆ ತಿನ್ಕೊಂಡು ಹಾಗೆ ನಮ್ಮ ವೈಟಿ ಮಾತಾಡ್ಸ್ಕೊಂಡು ಹಾಯ್ ಅಂತ ಅಂದ್ಕೊಂಡು, ಇಲ್ಲೊಂದು ನೋಡಿ ಮುಳ್ಳಿನ ಗಿಡ ತೋರಿಸ್ತಿದ್ದೆ. ಆ ಮುಳ್ಳಿನ ಗಿಡ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದೊಂದು ಹಣ್ಣಿನ ಗಿಡ, ಮುಳ್ಳಿನ ಗಿಡ ಅಲ್ಲ, ಇದು ತುಂಬ ಮಿರಾಕಲ್ ಗಿಡ ಅಂತ ಹೇಳ್ತಾರೆ ಇದನ್ನು. ಸೊ ಇದು ಹಣ್ಣಿನ ಗಿಡ ಯಾವುದಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ ನೋಡುವ, ಗೊತ್ತಿರೋರು. ಅದಾದಮೇಲೆ ಹಂಗೆ ತೋಟದಲ್ಲಿ ಪರಂಗಿ ಹಣ್ಣಾಗಿತ್ತು, ಅದನ್ನ ಕಿತ್ಬಿಟ್ಟು ಕೋಳಿಗೆ ಸೀತಾ ಇದ್ದೀನಿ. ಕೋಳಿ ತಿನ್ನಲಿ ಅಂತ ಏನಕ್ಕೆ ನಾನು ತಿನ್ನೋಕ್ಕಾಗಲ್ಲ, ಪರಂಗಿ ಸ್ವಲ್ಪ ಕೊಳೆತ್ಬಿಟ್ಟಿತ್ತು, ಮತ್ತು ಚಾಕು ಇರೋಲ್ಲ ಕೊಯ್ಯೋದಕ್ಕೆ, ಅದಕ್ಕೋಸ್ಕರ ಕೋಳಿಗೆ ಹಾಕ್ತಿದ್ದೀನಿ, ತಿನ್ಕೊಳ್ಳಿ ಅವು ಚೆನ್ನಾಗಿರಲಿ ಅಂತಲೇ. ಸೊ ನಮ್ಮ ಕೋಳಿಗಳು ನೋಡಿ ಹಾಕಿದ ತಕ್ಷಣ ಓಡೋಕೆ ತಿಂತಾ ಇರ್ತವೆ, ನಂತರ ಬರ್ಗೆಟ್ಬಿಟ್ಟವೆ. ವಾರದಲ್ಲಿ ಒಂದು ತೋಟಕ್ಕೆ ಹೋಗಿದ್ದೀನಿ, ಕೆಲಸ ಮಾಡೋಣ ಅಂತ ನಾನು ಸುಮ್ಮನೆ ವೀಡಿಯೋ ಮಾಡ್ಕೊಂತೀನಿ. ನೋಡಿ ಅಪ್ಪ ಏನು ಮಾಡ್ತಾಯಿದೆ ಅಂದರೆ, ಕೆಳಗಡೆ ಹೋಗ್ತೀನಿ. ಲಾಸ್ಟ್ ವೀಕು ಸೀಬೆ ದೊಡ್ಡೋಗಿ ಬಂದಿದೆ. ಆವಾಗ ಸೀಬೆಣ್ಣೆ ಇದೆಯಾ ಅಂತ ನಾನು ಚೆಕ್ ಮಾಡ್ತಾಯಿದ್ದೆ, ಸೀಬೆಣ್ಣೆ ಸಿಕ್ಕಿರಲ್ಲ. ಆದರೆ ಈ ವೀಕಾರ ಸಿಗುತ್ತೆ ಅಂತ ನೋಡ್ತಾ ಇದ್ದೀನಿ. ಸಿಗ್ಬೋದೇನೋ ಗೊತ್ತಿಲ್ಲ. ಬನ್ನಿ ಹುಡ್ಕುವ ತೋಟದೊಳಗಡೆ. ನೋಡಿ, ಸೀಬೆಕಾಯಿ ಎಲ್ಲ ಇದೆ, ಸೀಬೆಹಣ್ಣು ಎಲ್ಲ ಐತೆ ನೋಡ್ಬೇಕೀಗ. ಸೀಬೆ ಇದು ಕಾಯಿ ತಿನ್ನೋಕ್ಕಾಗಲ್ಲ, ಅದು ಕಾಯಿ. ಇದು ಇಲ್ಲಿ ಕಾಣ್ದು ಕಣ್ಣು ಬಿತ್ತು ಸೀಬೆ ಹಣ್ಣು. ಇದು ಹಣ್ಣು ಚೆನ್ನಾಗಿದೆ ನೋಡಿ, ಎಷ್ಟು ದಪ್ಪ ಇದೆ, ಸಖತ್ತಾಗೈತೆ. ವಾವ್ ಸೂಪರ್. ಸೀಬೆಹಣ್ಣು ಸಿಕ್ಕಿರೋ ಖುಷಿಗೆ ನಾನು ಸೀಬೆಹಣ್ಣು ತಿಂದೇ ಇಲ್ವೇನೋ ಲೈಫಲ್ಲಿ, ಆ ಥರ ಅಂದ್ಕೊಂಡು ಆಫೆಲ್ಲ ತಿಂತಾ ಇದ್ದೀನಿ ನೋಡಿ, ಬರ್ಗೆಟ್ ಥರ. ನಿಮ್ಗೊಂಚೂರು ಬೇಕಾ? ಒಂದಣ್ಣು ತಿನ್ನೋಷ್ಟು ಸುಸ್ತಾಗಿತ್ತು, ಇನ್ನೂ ಅರ್ಧ ಐತೆ ತಿನ್ನೋಕ್ಕಾಯ್ತಿಲ್ಲ. ಹಾಗೆ ಸೀಬೆಹಣ್ಣು ತಿಂದ ಇವೆರಡು ಕಚ್ಚಾಡ್ತಾರೆ ನೋಡ್ತಾ ಕೂತಿದ್ದೆ. ಹಾಗೆಯೇ ಅದಾದಮೇಲೆ ಯಾಕೋ ಹೊಟ್ಟೆ ಸಿಕ್ಕಿತ್ತು. ಅಮ್ಮ ಮುದ್ದೆ ಕೊಡ್ಕಳಿಸಿತ್ತಲ್ಲ, ಬನ್ನಿ ಮುದ್ದೆ ತಿನ್ನೋಕೆ ಬಂದಿದ್ದೀನಿ. ನೋಡಿ, ಒಂದು ರಾಗಿ ಬಾಲು ಮುದ್ದೆ. ವಾಳ್ತು ತೋಟದಲ್ಲಿ ಏನು ಕೆಲಸ ಮಾಡಿಲ್ಲ, ಆರು ತಿಂದೆ. ಸ್ವಲ್ಪ ಅದಾದಮೇಲೆ ನಮ್ಗೆ ಕೆಂಚು ಸ್ವಲ್ಪ ರೈಸ್ ಹಾಕ್ತೆ, ಅನ್ನನ ಅವನು ಸ್ವಲ್ಪ ತಿಂಡಿ ಅಂತ. ಅದಾದಮೇಲೆ ನೆಕ್ಸ್ಟ್ ಒಂದು ಸೆಲ್ಫಿ ಫೋಟೋ ತಗೊಂಬಿಟ್ಟು ನೆಕ್ಸ್ಟ್ ನಾನು ಅಪ್ಪ ಹುಲ್ ಕುಯ್ಯಿ ಅಂತ ಹೇಳಿತ್ತು, ಹುಲ್ ಕುಯ್ಯೋಕ್ಕೆ ಅಂತ ಓಡಿ ಬಂದರೆ, ಇಲ್ಲಿ ಕುಳ್ಳು ಹುಡ್ಕೋದೈತೆ ನನಗೆ. ಕುಳ್ಳು ಹುಡಿಕೊಂಡು ಅರ್ಧ ಗಂಟೆ ನಿಂತ್ಕೊಂಡೆ, ಟೈಮ್ ವೇಸ್ಟ್ ಮಾಡಿಕೊಂಡು. ಸೊ ಅದಾದಮೇಲೆ ಸಿಕ್ತು ಕುಳ್ಳು, ಈ ಮೊದಲೇ ಇದೆ ಅಂತ ಗೊತ್ತಾಯಿತು. ಸೊ ನೆಕ್ಸ್ಟ್ ಕುಳ್ಳು ಎತ್ಕೊಂಡು ಪಟ ಅಂತ ಕುಯ್ಯೋಣ. ಅದಾದ್ಮೇಲೆ ಸೂರ್ಯನಂತೂ ಒಂದು ಕವನ ನೆನಪಾಯಿತು, ಹೇಳ್ತೀನಿ ಕೇಳಿಸ್ಬಿಡಿ. ಈ ನತ್ತಿ ಮೇಘಲಿನ ಬಿಸಿಲು, ಈ ಮಂಡವಾಗಿರೋ ಕುಡ್ಲು, ನಾನು ಹುಲ್ಲು ಕುಯ್ತಿರೆ ಚೆನ್ನಾಗಿ ಕುಯ್ತೀನಿ. ಸೂರ್ಯ ಮೇಲೆ ಕವಿತೆ ಹೇಳಿದ್ರೆ ತಾಪಮಾನ ಕಡಿಮೆ ಮಾಡ್ತಾನೆ ಅನ್ಕೊಂಡ್ರೆ, ಅವನು ಕಡಿಮೆ ಅಂತ ಮಾಡಲಿಲ್ಲ, ಇನ್ನು ಜಾಸ್ತಿನೇ ಮಾಡ್ದ. ಆದರೆ ಏನು ಮಾಡೋದು, ಕುಯ್ತಾ ಇದ್ದೀನಿ ಹುಲ್ಲ. ಆದರೂ ಈ ಬಿಸಿಲಲ್ಲಿ ಹುಲ್ಲು ಕುಯ್ಯೋದೈತಲ್ಲ ಯಪ್ಪ. ಹುಲ್ ಕುಯ್ದುಕೊಂಡು ಎತ್ಕೊಂಡು ಹೋಯ್ತಾ ಇದ್ದೀನಿ ಕೆಳಗಡೆ. ಏನಕ್ಕಪ್ಪ ಅಂದರೆ, ಬನ್ನಿ ಯಾವ್ದಕ್ಕೆ ಹಾಕ್ತೀನಿ, ಎಲ್ಲಿ ಹಾಕ್ತೀನಿ ತೋರಿಸ್ತೀನಿ ನೋಡಿ. ನಮ್ಮ ಕರಿ ಒಂದು ಐತೆ, ಕರಿಯ ಅವನು ಸ್ವಲ್ಪ ಹಾಕ್ತೆ. ಹಾಗೆ ಈ ಕಡೆ ಅವ್ನು ಕೆಂಚಿಗೆ ಒಂದು ಸ್ವಲ್ಪ ಹಾಕ್ತೆ. ಹಾಗೆ ಮುಂದೆ ಮಿಕ್ಕಿದೆಲ್ಲ ನಮ್ಮ ಕೋಳಿಗಳಿಗೋಸ್ಕರ.
ಹಾಕಿದ್ದು ಕೋಳಿಗಳಿಗೆಲ್ಲ ಎಷ್ಟೇ ತಿಂತ ಹುಲ್ಲೆಲ್ಲ ಕುದ್ದಿ ಆ ಕೋಳಿಗಳು ಹಾಕೊಂಡು ಕೂತಿದ್ದೆ ಸ್ವಲ್ಪ ಹೊತ್ತು ಹಬ್ಬದ ಮತ್ತು ಅಪ್ಪ ಬಂತು. ಅಪ್ಪ ಬಂತಂದರೆ ಪರಂಗಿನ ತಂದಿತ್ತು. ಪಕ್ಕ ತೋಟದಲ್ಲಿ ಹೋಗ್ಬಿಟ್ಟು ಪರಂಗಿನ ತಂದ್ಕೊಂಡು ಇದೆಲ್ಲ ವೇಸ್ಟೇಜ್ ಇದೆಲ್ಲ ನೋಡಿ, ಇದೆಲ್ಲ ಫುಲ್ಲು ವೇಸ್ಟೇಜ್ ಇದೆಲ್ಲ ತೆಗೆದಾಕಿರೋದು. ಸೊ ಕೋಳಿಗಳಿಗೆ ತಿಂತವೆ ಅಂತ, ಕೋಳಿಗಳು ತುಂಬ ಕೊಟ್ಟೈತೆ ಆರೋಗ್ಯ ಇರುತ್ತೆ ಅಂತ ಬರೋದು. ಸೊ ಅದಕ್ಕೆ ತಂದು ಹಾಕ್ತಿದ್ವಿ ತಿನ್ನಲಿ ಅಂತ. ಸೊ ಅದಾದ್ಮೇಲೆ ಮನೆಗೆ ಒಂದು ಸ್ವಲ್ಪ ಕಾಯಿ ಮಿಠಾಯಿ ಬೇಕಿತ್ತು. ಕಾಯಿ ಮಿಠಾಯಿ ಏನು ಮಾಡ್ತೀನಿ ಅಂದರೆ ಚಿಲ್ಕಾಕೊ ತುಂಬ್ಕೊಂಡ ತಕ್ಷಣ ಎತ್ತುಗಳ ಮೇಲೆ ಎತ್ಕೊಂಡು ಮುಟ್ಟೆ ಹೋಯ್ತಾ ಇದ್ದೀನಿ. ಈ ಹೋಯ್ತಿರೋ ಫೀಲ್ ಅನ್ಸ್ಕೊಂಡ್ರೆ ನನಗೆ ಒಂದು ಸಾಂಗ್ ನೆನಪಾಗ್ತಿತ್ತೆ, ಬಾಹುಬಲಿ. ನನ್ನ ಡಾರ್ಲಿಂಗ್ ನಮಗೋಸ್ಕರ ವೆಯ್ಟ್ ಮಾಡ್ತಿದ್ಲು ನೋಡಿ, ಬ್ಲ್ಯಾಕಿ ಇವಳೇನೆ. ಸೊ ಅದ್ರ ಮೇಲೆ ಕಾಯಿ ಮಿಠಾಯಿ ಮಡಿಕೊಂಡು ಮುಟ್ಟಿನ ಅಲ್ಲಿಂದ ನಾನು ಹೊರಟಿದ್ದೆ ಮನೆ ಕಡೆಗೆ. ಸೊ ಇವತ್ತಿನ ಕತೆ ಇಷ್ಟು. ನಾಳೆ ಸಿಗುವ ಮತ್ತೆ ನೆಕ್ಸ್ಟ್ ವೀಕ್ ಆಫಲ್ಲಿ. ಸೊ ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್. ಯಾರೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.